ಯೋಯೋ ಟೆಸ್ಟನ್ನು ಮತ್ತೆ ತರಲು ಮುಂದಾದ ಬಿಸಿಸಿಐ. ಹೊಸ ಬ್ಯಾಟಿಂಗ್ ಕೋಚ್ಗಾಗಿ ಹುಡುಕಾಟ ಇಂಡಿಯಾ. 3-4 ತಿಂಗಳು ಕ್ರಿಕೆಟ್ನಿಂದ ಹೊರ ಉಳಿತಾರೆ ಅಂತ ರೂಮರ್ಸ್ಗಳಿಗೆ ರಿಯಾಕ್ಟ್ ಮಾಡಿದ ಬುಮ್ರಾ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟ್ನ ಅಪ್ಡೇಟ್ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ ಇದೀಗ ಕ್ರಿಕೆಟ್ ನ್ಯೂಸ್ಗೆ ಹೋಗೋಣ. ಇದೀಗ ಟೀಮ್ ಇಂಡಿಯಾ ಆಟಗಾರರಿಗೆ ಒಂಥರ ಅಗ್ನಿ ಪರೀಕ್ಷೆನೆ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಯೋಯೋ ಟೆಸ್ಟನ್ನು ಮರಳಿ ತರಲು ಟೀಮ್ ಇಂಡಿಯಾ ಪ್ರಯತ್ನ ಮಾಡಕತ್ತೈತಿ. ಪ್ರಯತ್ನ ಅನ್ನೋಕ್ಕೇನು, ಚಾಂಪಿಯನ್ ಟ್ರೋಫಿ ಆದ ನಂತರ ಇದು ಯೋಯೋ ಟೆಸ್ಟ್ನ ಕನ್ಫರ್ಮ್ ಮಾಡಿದೆ ಅಂತ ಹೇಳಿದೆ. ಇದು ಒಂಥರ ಅಗ್ನಿ ಪರೀಕ್ಷೆನೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಪ್ಲೇಯರ್ಸ್ಗಳು ಅವ್ರ ಫಿಟ್ನೆಸ್ ಮೇಲೆ ಗಮನವನ್ನು ಹರಿಸ್ತಿಲ್ಲ. ನೋಡಿರ್ಬೋದು, ಕೆಲವೊಂದಿಷ್ಟು ಪ್ಲೇಯರ್ಗಳು ಈಗ ಅಷ್ಟು ಫಿಟ್ನೆಸ್ ಆಗಿಲ್ಲ. ಆದ ಕಾರಣ ಯೋಯೋ ಟೆಸ್ಟ್ನನ್ನು ಮರಳಿ ತರಲು ಪ್ರಯತ್ನ ಮಾಡಕತ್ತಾರೆ. ಇದೀಗ ಟೀಮ್ ಇಂಡಿಯಾ ಆಟಗಾರರಿಗೆ ಒಂಥರ ಅಗ್ನಿ ಪರೀಕ್ಷೆನೆ ಅಂತ ಹೇಳ್ಬೋದು. ಇದು ಯೋಯೋ ಟೆಸ್ಟ್ ಬಗ್ಗೆ ನೋಡೋದಾದ್ರೆ, ಯೋಯೋ ಟೆಸ್ಟನ್ನು ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಇದ್ರಲ್ಲ, ಅವಾಗ ಯೋಯೋ ಟೆಸ್ಟ್ ಅನ್ನೋದು BCCI ಅವಾಗ ಕನ್ಫರ್ಮ್ ಮಾಡಿತ್ತು. ಇದೀಗ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿದ ನಂತರ ಯೋಯೋ ಟೆಸ್ಟ್ ಅನ್ನೋದು ತೆಗೆದು ಬಿಟ್ಟಿದ್ರು ಅವರು. ಇದೀಗ ಮತ್ತೆ ಅದನ್ನು ಯೋಯೋ ಟೆಸ್ಟ್ನ ತಂದು ಆಟಗಾರರ ಫಿಟ್ನೆಸ್ ಬಗ್ಗೆ ಗಮನ ಹರಿಸೋಕೆ ಇದೀಗ ಹೊಳ್ಳಿ BCCI ಪ್ಲ್ಯಾನ್ ಮಾಡೈತಿ. ಈಗ ಚಾಂಪಿಯನ್ ಟ್ರೋಫಿ ನಡೆಯತೈತಿ ನೋಡಿ, ಇದರಲ್ಲಿ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಕೇವಲ ಇನ್ನೂ 1 ತಿಂಗಳೈತಿ. 1 ತಿಂಗಳೊಳಗೆ ಅವ್ರಿಗೆ ಫಿಟ್ನೆಸ್ ಬಗ್ಗೆ ಇದು ಮಾಡಿದ್ರಂದ್ರೆ ಆಟದ ಬಗ್ಗೆ ಗಮನ ಹೋಗುತ್ತಾ. ಇದನ್ನು ಹೊರತುಪಡಿಸಿ ಇನ್ನು ಚಾಂಪಿಯನ್ ಟ್ರೋಫಿ ಮುಗಿದ ನಂತರ ನೆಕ್ಸ್ಟ್ ಏನು ಸೀರೀಸ್ ಏನು ಬರ್ತಾವೆ ನೋಡಿ, ಅದರಲ್ಲಿ ಯೋಯೋ ಟೆಸ್ಟ್ನ ಕನ್ಫರ್ಮ್ ಮಾಡ್ತೀವಿ ಅಂತ ಈಗ BCCI ಕನ್ಫರ್ಮ್ ಮಾಡೈತಿ. BCCI ಏನಪ್ಪ ಅಂದರೆ, ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಯಾಕಪ್ಪ ಅಂದ್ರೆ ನಾವು ನೋಡಿದ್ದೀವಿ ಕಳೆದ ವಿಡಿಯೋದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಭಾಳನೇ ತಂದೈತಿ. ಅದಲ್ಲದೆ ಇನ್ನು ಪ್ಲೇಯರ್ಗಳ ಮೇಲೆ ಗಮನನ ಹರಿಸಾಕತ್ತೈತಿ, ಮತ್ತು ಫಿಟ್ನೆಸ್ ಬಗ್ಗೆನೂ ಗಮನ ಹರಿಸಾಕತ್ತೈತಿ. ಇನ್ನೊಂದು ನ್ಯೂಸ್ ಏನಪ್ಪ ಅಂದ್ರೆ, ಬ್ಯಾಟಿಂಗ್ ಕೋಚ್. ಇಷ್ಟು ದಿನ ಇಂಡಿಯಾಕ್ಕೆ ಬ್ಯಾಟಿಂಗ್ ಕೋಚ್ ಇರಲಿಲ್ಲ. ಅದಕ್ಕಾಗಿ ಈಗ ಹೊಸ ಬ್ಯಾಟಿಂಗ್ ಕೋಚನ್ನು ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡೋದು. ನಾವು ನೋಡಿರ್ಬೋದು, ಅನುಭವಿ ಬ್ಯಾಟ್ಸ್ಗಳಾದಂಥ ರೋಹಿತ್ ಶರ್ಮಾ ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಫೇಲ್ ಆದರು. ಅಂದರೆ 5 ಇನ್ನಿಂಗ್ಸ್ಗಳಲ್ಲಿ ಕೇವಲ 31 ರನ್ಗಳನ್ನು ಇವರು ಆಡಿದರು. ಇನ್ನು ಬ್ಯಾಟಿಂಗ್ ಅಷ್ಟು ಹೇಳ್ಕೊಳ್ಳೋ ರೀತಿ ಯಾರೂ ಪ್ರದರ್ಶನ ನೀಡಲಿಲ್ಲ. ಯುವ ಆಟಗಾರರು ಒಂಥರ ನೀಡಿದರು, ಬಟ್ ಅನುಭವಿ ಬ್ಯಾಟ್ಸ್ಮನ್ಗಳೇ ನೀಡಲಿಲ್ಲ. ಅದಕ್ಕಾಗಿ ಒಂದು ಬ್ಯಾಟಿಂಗ್ ಕೋಚ್ ಇಷ್ಟು ನಾನು ಇರಲಿಲ್ಲ. ಇನ್ನು ಮುಂದೆ ಹೊಸ ಬ್ಯಾಟಿಂಗ್ ಕೋಚನ್ನು ಅವ್ರಿಗಿನ್ನ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಕೊಂಡು BCCI ಪ್ಲ್ಯಾನ್ ಮಾಡಿ. ಗಂಭೀರ್ ಅವರು ಒಂಥರ ವಿಶ್ವಾಸವನ್ನು ಕಳ್ಕೊಂಡಾರ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಕೂಡ ಸ್ವತಃ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ ಅದಾರ, ಆದರೂ ಕೂಡ ಅವರಿಗೆ ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಅದಲ್ಲದೆ ಇವರು ಗೌತಮ್ ಗಂಭೀರ್ ಅವರು ಒಬ್ಬರನ್ನ ಸೆಲೆಕ್ಟ್ ಮಾಡಿದರು ಅಂತ ತಾತ್ಕಾಲಿಕವಾಗಿ, ಅಭಿಷೇಕ್ ನಾಯರ್ ಅವ್ರಿಗೂ ಕೂಡ ಒಬ್ಬರು ಕರೆಕ್ಟಾಗಿ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಈಗ ಹೊಸ ಬ್ಯಾಟಿಂಗ್ ಕೋಚ್ಗಾಗಿ BCCI ಹುಡುಕಾಟ ನಡೆಸಾಕತ್ತೈತಿ. ನೋಡೋಣ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಇನ್ನೂ ಕೂಡ ಅಪ್ಡೇಟ್ ಏನೂ ಇಲ್ಲ, ಬಂದರೆ ನಿಮಗೆ ಹೇಳ್ತೀನಿ ಆದಷ್ಟು ಬೇಗ. ಇನ್ನು ರೂಮರ್ಸ್ಗಳ ಬಗ್ಗೆ ಬುಮ್ರಾ ಅವರು ರಿಯಾಕ್ಟ್ ಮಾಡ್ಯಾರ. ಏನಪ್ಪ ಅಂದ್ರೆ, ಬುಮ್ರಾ ಅವರು ಈಗೇನು ನ್ಯೂಸ್ಗಳು ಏನು ಸ್ಪ್ರೆಡ್ ಆಗತ್ತಾವಂದ್ರೆ, ನಮ್ಗೆ ಗೊತ್ತಿರ್ಬೋದು, ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು, ಬೆನ್ನಿನಲ್ಲಿ ಊತ ಇತ್ತು. ಅದಕ್ಕಾಗಿ ಅವರಿಗೆ ಬೆಡ್ ರೆಸ್ಟನ್ನು ನೀಡಿದ್ದಾರೆ ಅಂತ ಹೇಳ್ಕೊಂಡು ನಮ್ಗೆ ಈಗಾಗಲೇ ಗೊತ್ತು. ಬಟ್ ಆದ್ರೆ ನ್ಯೂಸ್ಗಳಲ್ಲಿ ಏನು ಸ್ಪ್ರೆಡ್ ಆಗುತ್ತಂದ್ರೆ, 3-4 ತಿಂಗಳು ಇವರಿಗೆ ಕ್ರಿಕೆಟನ್ನು ಆಡೋದೇ ಇಲ್ಲ, ಇವರು ಕ್ರಿಕೆಟಿಂದ ದೂರ ಉಳಿತಾರೆ ಅಂತ ಹೇಳ್ಕೊಂಡು ಇದೀಗ ಸ್ಪ್ರೆಡ್ ಆಗೈತಿ. ಅದಕ್ಕಾಗಿ ಬುಮ್ರಾ ಅವರು ನಗುನಾಗುತ್ತಾನೆ ಒಂದು ರಿಯಾಕ್ಟನ್ನು ಮಾಡಿದ್ದಾರೆ. ಏನಪ್ಪ ಅಂದ್ರೆ, ನನಗೆ ಬೆಡ್ ರೆಸ್ಟ್ ಇರುವುದು ಸುಳ್ಳು ಅಂತ ಹೇಳ್ಕೊಂಡು ನಗುನಾಗುತ್ತಾನೆ ಉತ್ತರವನ್ನು ನೀಡ್ಯಾರ. ಅವ್ರಿಗೆ ಗೊತ್ತು ಇಂಥರ ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾವೆ ಅಂತ ಹೇಳ್ಕೊಂಡು. ನೋಡೋಣ ಮುಂದೆ ಅವರು ಚಾಂಪಿಯನ್ ಟ್ರೋಫಿ ಆಡೋದು ಬಿಡೋದು ಇನ್ನೂ ಹೇಳಿಲ್ಲ, ಅದನ್ನು ಕೂಡ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟಾಪ್ ಕ್ರಿಕೆಟಿಂಗ್ ನ್ಯೂಸ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನ್ಯೂಸ್ಗಳನ್ನ ತೊಗೊಂಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ